ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀರಾ ಹೇಳಿ. ಪೂಜೆ ಆಯ್ತು. ಬೆಂಗಳೂರು ಉತ್ತರ ದೇಶದ ಅತ್ಯಂತ ದೊಡ್ಡ ಕ್ಷೇತ್ರ, 32 ಲಕ್ಷ ಮತದಾರರು ಇರುವಂಥ ಕ್ಷೇತ್ರ. 3335 ಬೂತ್ಗಳಿದ್ದಾವೆ. ಇಂಥ ದೊಡ್ಡ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಿಂದೆ ಸದಾನಂದ ಗೌಡರು ಕೂಡ ಬಹಳ ದೊಡ್ಡ ಅಂತರದಲ್ಲಿ ಇಲ್ಲಿ ಗೆಲ್ತಿದ್ರು. ಇವತ್ತು ನಮ್ಮ ಶಕ್ತಿ ಜಾಸ್ತಿ ಆಗಿದೆ. ನಮ್ಮ ಜೊತೆ ಭೈರತಿ ಬಸವರಾಜ್ ಅಂತವರು, ಗೋಪಾಲಯ್ಯ ಅಂತವರು ಹಲವಾರು ಜನ ನಮ್ಮ ಪಾರ್ಟಿಗೆ ಜಾಯಿನ್ ಆದಮೇಲೆ ಇನ್ನೂ ನಮ್ಮ ಶಕ್ತಿಯನ್ನು ನಾವು ಇಮ್ಮಡಿಗೊಳಿಸಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ JDS ನಮ್ಮ ಜೊತೆಗೆ ಬಂದಿರೋದು ಇನ್ನಷ್ಟು ನಮಗೆ ಬಲವನ್ನು ಕೊಟ್ಟಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು NDA ಏನು ಜಾಯಿನ್ ಆಗಿದ್ದಾರೆ, ಇದು ನಮ್ಮ ಬಲವನ್ನು ವರ್ಧನೆ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಮೋದಿಯ ಹವಾ ಇದೆ. ಕರ್ನಾಟಕ ರಾಜ್ಯದ ಜನ ಮೋದಿಯನ್ನು ಪ್ರಧಾನಿಯಾಗಿ ಮತ್ತೊಂದು ಬಾರಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ರೀತಿಯ ವಾತಾವರಣ ಇದೆ. ಇವತ್ತು ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಓಡಾಟವನ್ನು ಬೂತ್ಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಒಂದೇ ಒಂದು ಗುರಿ, ಮನೆ ಮನೆಗೆ ಹೋಗಬೇಕು, ಮೋದಿಯವರ ದೇಶದಲ್ಲಿ ಮಾಡಿರುವಂಥ ಸಾಧನೆಯನ್ನು ತಿಳಿಸಬೇಕು ಮತ್ತು 26ನೇ ದಿನ ಕರ್ಕೊಂಡು ಬಂದು ಎಲ್ಲರನ್ನ ವೋಟ್ ಹಾಕಿಸ್ಬೇಕು. ನಮ್ಮ ಪರ್ಸೆಂಟೇಜ್ ಆಫ್ ವೋಟನ್ನು ಜಾಸ್ತಿ ಮಾಡಬೇಕು. ಇದು ನಮ್ಮ ಗುರಿಯಿಂದ ನಾವು ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ಆನಂದ ಆಗಿದೆ. ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಬಂದಿದ್ದಾರೆ. ಸದಾನಂದ ಗೌಡರು ಅಸಮಾಧಾನ ಶಮನ ಆಯ್ತು ಮೇಡಮ್. ಸದಾನಂದ ಗೌಡರು ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಎಲ್ಲ ಸಭೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಮೊನ್ನೆ KR ಪುರಂ ಬಂದಿದ್ರು, ಪುಲಕೇಶಿ ನಗರ ಬಂದಿದ್ರು, ನಿನ್ನೆಲ್ಲ ಮೊನ್ನೆ ಮಹಾಲಕ್ಷ್ಮಿ ಲೇಔಟಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ರು. ಇವತ್ತು ಪಕ್ಷದ ವತಿಯಿಂದ ಅವರಿಗೆ ಚಾಮರಾಜನಗರ ಡ್ಯೂಟಿಯನ್ನು ಹಾಕಿದ್ದಾರೆ. ಅದಕ್ಕಾಗಿ ಪಕ್ಷದ ಕೆಲಸಕ್ಕಾಗಿ ಅವರು ಅಲ್ಲಿ ನಾಮಿನೇಷನ್ ಹಾಕೋದಕ್ಕಾಗಿ ಹೋಗಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತಿದ್ವಿ. ಸೋಮಶೇಖರ್ ಅವರ ನಿರ್ಧಾರ ಏನು ಅನ್ನುವಂಥದ್ದನ್ನು ಇನ್ನೂ ತಿಳಿಸಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರವರು ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅವರ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ ಇರಬಾರ್ದು. ಅದಕ್ಕಾಗಿ ಎರಡನ್ನೂ ಒಂದೇ ಕಡೆ ಇಡುವಂಥ ಕೆಲಸ ಅವ್ರು ಮಾಡಬೇಕನ್ನುವಂಥ ಆ ವಿನಂತಿಯನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.